ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಎಮ್ ಜಿ ಕಾಮೆಟ್ ಇನ್ಫಾರ್ಮೇಷನ್ದು. ಇವತ್ತು ನಾವು ಚಾರ್ಜಿಂಗದ್ದು ನೋಡೋಣ. ಚಾರ್ಜಿಂಗ್ ಇಂಡಿಕೇಷನ್ ಹೆಂಗಿರುತ್ತೆ ಏನು ಅಂಥೇಳಿ. ಸಿಂಪಲ್ಲಾಗಿರುತ್ತೆ. ಐ ಹೋಪ್ ನಿಮಗೂ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಇದು ಚಾರ್ಜರ್ ಆನಲ್ಲಿದೆ. ಫುಲ್ ಚಾರ್ಜ್ ಆಗೋಕ್ಕೆ ಅಪ್ರಾಕ್ಸಿಮೇಟ್ಲಿ ಒಂದು 6.5 hours to 7 hours. ನಾನು ಅಷ್ಟು ಡ್ರೈನ್ ಆಗಿಬಿಡಲ್ಲ. ಬಿಲೋ 20%, ಅಬೌವ್ 90% ನಾನು ಜಾಸ್ತಿ ಮಾಡಲ್ಲ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾನು ಮಾಡ್ತೀನಿ. ಇವಾಗ ನೋಡಿ ಚಾರ್ಜ್ ಆಗ್ತಾಯಿದೆ. ಚಾರ್ಜಿಂಗ್ ಇಂಡಿಕೇಷನ್ನು ಬ್ಲಿಂಕ್ ಆಗ್ತಾಯಿದೆ. ಈಗ ಇದು ನಾರ್ಮಲ್, ಎವ್ರಿಥಿಂಗ್ ಈಸ್ ನಾರ್ಮಲ್. ದೆನ್ ದಿಸ್ ವಿಲ್ ಇಂಡಿಕೇಟ್. ಇನ್ ಕೇಸ್ ನಿಮಗೆ ಫಾಲ್ಟ್ ಇದೆ, ಏನಾದರೂ ಪವರ್ದು ಏನಾದರೂ ಇಶ್ಯೂ ಇದೆ, ಇದರಲ್ಲಿ ಎಮ್ ಜಿಯಲ್ಲಿ ಇನ್ನೊಂದು ಬೆನಿಫಿಟ್ ಅಂದರೆ ನಿಮ್ಗೆ ಅರ್ಥಿಂಗದ್ದು ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ. ನನಗೆ ಯಾವತ್ತೂ ನಾನು ಔಟ್ಸೈಡು ಚಾರ್ಜ್ ಮಾಡಿದ್ದೀನಿ. ಅರ್ಥಿಂಗು ಪರ್ಫೆಕ್ಟ್ ಇಲ್ಲ ಅಂದರೂ ಮೋಸ್ಟ್ಲಿ ವರ್ಕ್ ಆಗುತ್ತೆ. ಬಟ್ ಟಾಟಾದ್ರಲ್ಲಿ ಏನಂದರೆ ಅರ್ಥಿಂಗ್ ಪಕ್ಕ ಇರಬೇಕು, ಚಾರ್ಜರ್ ವರ್ಕ್ ಆಗೋಲ್ಲ ಅಂತಾರೆ. ಬಟ್ ನನಗೆ ಆ ಥರ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ನಾನು ಮ್ಯಾಕ್ಸಿಮಮ್ ಮನೆಯಲ್ಲೇ ಚಾರ್ಜ್ ಮಾಡ್ತೀನಿ. ಬಟ್ ಸ್ವಲ್ಪ ಏನೋ ಔಟ್ಸೈಡ್ ಚಾರ್ಜ್ ಮಾಡಿದ್ದೆ ನಾನು 2 or 3 times. ಬಟ್ ಯಾವಾಗೂ ನನಗೆ ಅರ್ಥಿಂಗದ ಪ್ರಾಬ್ಲಮ್ ಆಗಿಲ್ಲ. ಇನ್ ಕೇಸ್ ನಿಮ್ಗೆ ಫುಲ್ ಚಾರ್ಜ್ ಆದಮೇಲೆ ಇದು ಬಂದು ಸ್ಟೇಬಲ್ ಆಗುತ್ತೆ. ಈ ಥರ ಇಲ್ಲೊಂದು ಗನ್ ಬರುತ್ತೆ. ಟೈಪ್ 2 ಚಾರ್ಜರ್ ಇದು. ಅದರಲ್ಲಿ ಲಾಟ್ ಆಫ್ ವೆರೈಟೀಸ್ ಇದೆ. ಇದು ಬಂದು ಟೈಪ್ 2 ಚಾರ್ಜರ್. ಇದೊಂದು ಕ್ಯಾಪ್ ಬರುತ್ತೆ ನಿಮಗೆ. ಅಂದರೆ ರೈನಿ ಸೀಸನಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಇದು. ನಿನ್ನೆ ಹೆವಿ ರೇನ್ ಆಗ್ತಾಯಿತ್ತು. ಬಟ್ ನೈಸ್ ರೋಡಲ್ಲಿ ಬರ್ತಾಯಿದ್ದೆ. ಏನೂ ಪ್ರಾಬ್ಲಮ್ ಆಗಿಲ್ಲ ನನಗೆ. ಹೆವಿ ರೇನಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ. ನನಗೂ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಹೆವಿ ರೈಡ್ ಮಾಡೋಕ್ಕೆ. ಬಟ್ ಆಫ್ಟರ್ 1.5 year ಐ ಫೀಲ್ ವೆರಿ ಕಂಫರ್ಟೇಬಲ್. ಏನೂ ಆ ಥರ ರೈನ್ ವಾಟ್ರ್ ಅದು ಎಂಟ್ರ್ ಆಗೋದು ಏನೂ ಇಶ್ಯೂ ಇಲ್ಲ. ವಾಶ್ ಮಾಡುವಾಗೂ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಕೇರ್ ತೊಗೋತೀನಿ. ಬಟ್ ಅಂದರೂ ಸ್ಟಿಲ್ ಏನೂ ಪ್ರಾಬ್ಲಮ್ ಆಗಿಲ್ಲ ನನಗೆ ಯಾವತ್ತೂ. ನಿನ್ನೆ ಮಾತ್ರ ಹೆವಿ ರೇನ್ ಇತ್ತು. ಏನೂ ಪ್ರಾಬ್ಲಮ್ ಆಗಿಲ್ಲ. ಈ ಥರ ನಿಮಗೆ ಇಂಡಿಕೇಷನ್ ತೋರಿಸುತ್ತೆ. ನಿಮ್ಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಈ ಥರ ಇಂಡಿಕೇಷನ್ನು. ನೀವು ಬ್ಯಾಟ್ರಿ ಚೆನ್ನಾಗಿರ್ಬೇಕಂದ್ರೆ ನೀವು ಆಲ್ಮೋಸ್ಟು ಏನು ಮಾಡಬೇಕಂದ್ರೆ ಬಿಲೋ 20% ಬರೋಕ್ಕೆ ಬಿಡಬೇಡಿ. ಅಬೌವ್ 90% ಚಾರ್ಜ್ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಇದ್ದರೆ ಮಾತ್ರ ನೀವು ಎಲ್ಲಾದರೂ ಲಾಂಗ್ ಡಿಸ್ಟೆನ್ಸ್ ಹೋಗಬೇಕು. ಯು ಆರ್ ಎಕ್ಸ್ಪೆಕ್ಟೆಡ್ ಟು ಕ್ರಾಸ್ ದಟ್ ಸರ್ಟನ್ ಲಿಮಿಟ್ ಅಂತಂದರೆ ಅಷ್ಟೇ ನೀವು ಚಾರ್ಜ್ ಮಾಡಿ. ಇಲ್ಲ ಅಂದರೆ ಇದೇ ಥರ ಮೇಂಟೈನ್ ಮಾಡಿದರೆ ನಿಮಗೆ ಆಪ್ಟಿಮೈಸ್ ಲಾಂಗ್ ರನ್ನಲ್ಲಿ ತುಂಬ ಬೆನಿಫಿಟ್. ನಿಮ್ಮ ಬ್ಯಾಟ್ರಿ ಲೈಫು ಜಾಸ್ತಿ ಆಗುತ್ತೆ. ನಾರ್ಮಲ್ ಏನು ಹೋಮ್ ಚಾರ್ಜರ್ ಇರುತ್ತಲ್ಲ, ಇಟ್ಸ್ ವೆರಿ 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 ಗುಡ್ ಫಾರ್ ಯುವರ್ ಬ್ಯಾಟ್ರಿ. ಡಿ ಸಿ ಚಾರ್ಜರ್ ಏನಾಗುತ್ತೆ, ಅದು ಮಾಡೋದ್ರಿಂದ ನಿಮ್ಮ ಸೆಲ್ಸ್ ಎಲ್ಲ ಹೀಟ್ ಆಗುತ್ತೆ. ಸೊ ನಾನು ಹರ್ಡ್ ಮಾಡಿರೋದು ನಮ್ಮದರಲ್ಲಿ ಡಿ ಸಿ ಚಾರ್ಜರ್ ಇಲ್ಲ ಬಿಡಿ, ಅದು ಬೇರೆ ಕ್ವೆಶನ್. ಬಟ್ ಡಿ ಸಿ ಚಾರ್ಜರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸರ್ಟೆನ್ ಚಾರ್ಜ್ ಮಾಡಿದ ತಕ್ಷಣ ನಿಮ್ಮ ಸೆಲ್ಸ್ ಎಲ್ಲ ಹೀಟ್ ಆಗ್ತಾವಲ್ಲ, ಅಷ್ಟು ರೇಂಜ್ ಬರೋಲ್ಲ. ಬಟ್ ಇದು ಆಪ್ಟಿಮೈಸ್ಡ್. ಇದು ವೆರಿ ವೆರಿ ಗುಡ್ ಇದು ನಿಮ್ಮ ಬ್ಯಾಟ್ರಿಗೆ. ಸೊ ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.